Watch India's largest kids library only on Jio Hotstar. Download the app now. ನಿಂತ್ಕೊಳ್ಳಿ. ತಾತ ಅವ್ರೆ, ಆ ಮಾರಿಷ್ ಐಲ್ಯಾಂಡ್ ಯಾವಾಗ ಬರುತ್ತೆ? ಮ್ಯಾಪ್ ನಲ್ಲಿರೋ ಪ್ರಕಾರ ಇನ್ನೇನ್ ಬಂದ್ಬಿಡುತ್ತೆ. ಓ ಶಿವ, ಆ ಬೋರ್ಡ್ ನೋಡು, ಇಲ್ಲಿ ಮೊಸಳೆ ಇದೆ. ಅದೇನಂದ್ರೆ ಮೊಸಳೆಗಳು ಇಲ್ಲಿಂದ ಸ್ವಲ್ಪ ದೂರದಲ್ಲಿರೋ ಒಂದು ಲೇಕ್ ಅಲ್ಲಿರೋದು. ಜನರೇನ್ ಹೇಳ್ತಾರೆ ಅಂದ್ರೆ ಅಲ್ಲಿಂದ ಒಂದು ಕ್ರೊಕೊಡೈಲ್ ಇಲ್ಲಿಗೆ ತಪ್ಪಿಸ್ಕೊಂಡ್ ಬಂದಿದೆ ಅಂತ. ಆದ್ರೆ ಯಾರು ಇಲ್ಲಿ ಗಂಟ ಇದನ್ನ ನೋಡೇ ಇಲ್ಲ. ನಂಗೆ ಮೊಸಳೆ ಕಂಡ್ರೆ ತುಂಬಾ ಭಯ ಆಗುತ್ತೆ. ಬೇಗ ಏನಾದ್ರೂ ತಿನ್ನಕ್ ಕೊಡಿ. ನಂಗೆ ತುಂಬಾ ಭಯ ಆದಾಗ ತುಂಬಾ ಹಸುವು ಆಗುತ್ತೆ. ಯುಡಿ, ಯಾಕೆ ಹೆದರ್ತೀಯಾ? ನಾನ್ ನಿನ್ ಜೊತೆ ಇದೀನಲ್ಲ. ಒಂದ್ಸಾರಿ ನಮ್ಮ ಊರ್ಗೆ ಒಂದ್ ಮೊಸಳೆ ಬಂದ್ಬಿಟ್ಟಿತ್ತು. ಯಾರಿಗೂ ಅದ್ರ ಹತ್ರ ಹೋಗಕ್ಕೆ ಧೈರ್ಯನೇ ಇರ್ಲಿಲ್ಲ. ಅವಾಗ ನಾನ್ ಹೋಗ್ಬಿಟ್ಟು ಆ ಮೊಸಳೆ ಬಾಲನ ಹಿಡಿದ್ಬಿಟ್ಟು ತೂರಿ ಮತ್ತೆ ಕೆರೆಗೆ ಬಿಸಾಕ್ಬಿಟ್ಟೆ. ಅವಾಗ ನಾನ್ ಹೇಳ್ದೆ, ನಿನ್ ಜಾಗ ಇರೋದು ನೀರ್ನಲ್ಲಿ, ಅಲ್ಲೇ ಇರು. ಇನ್ನೊಂದ್ ಸಾರಿ ನಮ್ಮ ಊರ್ಗೆ ಬರೋ ಯೋಚನೆನೇ ಮಾಡ್ಬೇಡ. ಚಿಂತೆ ಮಾಡಬೇಡಿ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಮೊಸಳೆ ಬಂದ್ರು ಆದ್ರೆ ಅಮ್ಮ ಹೇಳುತ್ತೆ ಹೋಗ್ಬೇಡ, ಲಡ್ಡು ಸಿಂಗ್ ಬರ್ತಾರೆ ಅಂತ. ಮೊಸಳೆ ಬಂದ್ಬಿಟ್ಟಿದೆ. ಎಲ್ರೂ ಆ ದಂಡೆ ಹತ್ರ ಇರೋ ಮರದ ಹತ್ರ ಓಡಿ ಬೇಗ. ಈ ಸಮಯದಲ್ಲಿ ಮರದ ಹತ್ರ ಹೋಗೋದ್ ಬೇಡ. ಈ ಕಡೆ ದಡ ಇದೆ, ಆ ಕಡೆನೆ ಹೋಗೋಣ. ಆದಿ, ಆ ಮೊಸಳೆನ ತಗೊಂಡು ಹೊರಗ್ ಬಿಸಾಕು. ನೀನ್ ನನ್ ಮಾತು ಇಷ್ಟೊಂದು ಸೀರಿಯಸ್ ಆಗಿ ಅಂತ ತಗೊಳ್ತೀಯಾ? ಬನ್ನಿ ಬನ್ನಿ, ಎಲ್ರು ಬನ್ನಿ. ಲಡ್ಡು ಸಿಂಗ್ ಸರ್, ಏನಾದ್ರೂ ಮಾಡಿ. ನಂಗ್ ಮೊಸಳೆ ಕಂಡ್ರೆ ತುಂಬಾ ಭಯ ಆಗುತ್ತೆ. ನಂಗ್ ತುಂಬಾ ಭಯ ಆದ್ರೆ ತುಂಬಾ ಹಸಿವೇನೂ ಆಗುತ್ತೆ. ಪ್ಲೀಸ್ ಹೋಗಿ ಬೋಟಲ್ಲಿರೋ ತಿಂಡಿ ಬ್ಯಾಗ್ನ ನಂಗ್ ತಂದ್ಬಿಟ್ ಕೊಡಿ ಪ್ಲೀಸ್. ಯುಡಿ, ನಾನೇನಾದ್ರೂ ನಿನ್ನ ಊಟದ ಬ್ಯಾಗ್ ತಗೊಂಡ್ ಬರಕ್ ಹೋದ್ರೆ ನಾನೇ ಅದಕ್ಕೆ ಊಟ ಆಗ್ಬಿಡ್ತೀನಿ. ಯುಡಿ, ಇಂಥ ಟೈಮಲ್ಲೂ ನಿನಗೆ ಹಸಿವಿಂದ ಹತ್ತಿದ್ಯಾ? ನಂಗೇನು ಗೊತ್ತಿಲ್ಲ. ನಂಗ್ ತುಂಬಾ ಭಯ ಆದ್ರೆ ತುಂಬಾ ಹಸಿವೆ ಆಗುತ್ತೆ. ನನ್ ಟಿಫಿನ್ ಬೋಟಲ್ಲೇ ಇದೆ. ಓಹೋ, ಸುಮ್ನಿರಿ ನೀವಿಬ್ರು. ರಿಮೋಟ್ ಕಂಟ್ರೋಲ್ ಇಂದ ನನ್ನ ಸೈಕಲ್ ನ ಇಲ್ಲಿಗೆ ಕರೆಸ್ಕೊಂತೀನಿ. ಅದಾದ್ಮೇಲೆ ಮೊಸಳೆಗೆ ದಾರಿ ತಪ್ಪಿಸಿ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನೀವು ಬೋಟ್ ನ ರಿಪೇರಿ ಮಾಡ್ಕೊಳ್ಳಿ. ಶಿವ, ಬೋಟ್ನ ನಾನ್ ರಿಪೇರಿ ಮಾಡ್ತೀನಿ. ಆದ್ರೆ ಮೊದ್ಲು ಈ ಮೊಸಳೆಯಿಂದ ನಮ್ಮನ್ನ ಪಾರ್ ಮಾಡು. ಓಕೆ, ಡನ್. ಹೇಗಾದ್ರೂ ಸೈಕಲ್ ತರಕ್ ಹೋಗ್ತಿದ್ಯಾ? ಹಾಗೆ ಬ್ಯಾಗ್ನೂ ತಗೊಂಡ್ಬಂದ್ಬಿಡು. ನೀನ್ ಇಷ್ಟ ದೊಡ್ಡ ಹೊಟ್ಟೆ ಬಾಕ ಇದೀಯಾ? ಇವತ್ತೇ ಗೊತ್ತಾಯ್ತು. ಓ ನೋ, ನನ್ನ ರಿಮೋಟ್.
ಈಗ ನಾನೇ ಸೈಕಲ್ ವರ್ಗೂ ಹೋಗ್ಬೇಕು. ಶಿವ ತಗೋ, ಊಟದ ಬ್ಯಾಗ್ ಬಂತು. ಇವತ್ತು ಎಲ್ಲಾ ಊಟ ನಿನ್ನ ಹೆಸರಿಗೆ ಬರ್ದಿರ್ಬೇಕು ಅನ್ಸುತ್ತೆ. ಪಾಪ ಆ ಮೊಸಳೆ ಇನ್ನು ಉಪವಾಸನೇ ಇದೆ. ನೋಡಿ ಇವನನ್ನ, ಇಂಥ ಕಷ್ಟದಲ್ಲೂ ಹೀಗ್ ತಿಂತಿದಾನಂದ್ರೆ ಎಷ್ಟೋ ವರ್ಷದಿಂದ ಊಟನೇ ಮಾಡಿಲ್ಲ ಅನ್ನೋ ಹಾಗೆ. ಯಾರಿಗ್ ಗೊತ್ತು, ಇದು ನನ್ನ ಕೊನೆ ತಿಂಡಿ ಇರ್ಬೋದು. ಪ್ಲೀಸ್ ನಂಗ್ ಸ್ವಲ್ಪ ತಿನ್ನಕ್ ಬಿಡು. ಪೂರ್ತಿ ತಿನ್ಬಿಟ್ಟ, ಸ್ವಲ್ಪ ನನ್ಗೂ ತಿನ್ನಕ್ ಕೊಡು. ಲಡ್ಡು ಸಿಂಗ್ ಅವರೇ, ನೀವು ಪೊಲೀಸ್ನವರು, ಏನಾದ್ರೂ ಮಾಡಿ ಅದನ್ನ ಅರೆಸ್ಟ್ ಮಾಡಿ. ಓಹೋ, ಏನ್ ಮಾಡುದು ತಾತವ್ರೆ? ಕಾನೂನಲ್ಲಿ ಈ ಪ್ರಾಣಿಗಳಿಗೆ ಯಾವ್ದು ಕಾನೂನಿಲ್ಲ. ಮೊಸಳೆ ಮೊಸಳೆ ಇದು ಯಾವ ತರ ರಾಗ? ಇಷ್ಟೊಂದು ಯಾಕೆ ಹೆದರ್ಕೊಳ್ತಿದ್ದೀರಾ? ತಾತ, ಮೊಸಳೆ ನಿಮ್ಮ ಹಿಂದೆನೆ ಇದೆ. ಈ ಮೊಸಳೆಗೆ ಸರಿಯಾದ ಪಾಠನೆ ಕಲಿಸ್ತೀನಿ. ಈ ಮೊಸಳೆ ಈಗ ಈ ರಾಗನ ಕೇಳಿ. ವಾ ತಾತ, ಒಳ್ಳೆ ಟ್ರಿಕ್ ಬಳಸಿದ್ರಿ. ಎದ್ದೇಳಿ ಇನ್ಸ್ಪೆಕ್ಟ್ರೆ, ಮೊಸಳೆ ಓಡ್ ಹೋಯ್ತು. ಇದೇನಿದು? ಮೊಸಳೆ ಹೊಟ್ಟೆ ಒಳಗೆ ನೀಲಿ ಆಕಾಶ ಕೂಡ ಕಾಣಿಸ್ತಾ ಇದೆ. ನೀವು ಮೊಸಳೆ ಹೊಟ್ಟೆ ಒಳಗಿಲ್ಲ, ಇದು ನಿಜವಾದ ಆಕಾಶ. ನಾನು ಅದನ್ನ ಓಡಿಸ್ಬಿಟ್ಟೆ. ಓ, ಥ್ಯಾಂಕ್ ಯು ತಾತವ್ರೆ, ಥ್ಯಾಂಕ್ ಯು. ನೀವು ನಿಮ್ ರಾಗದಿಂದ ನಮ್ಮನ್ನೆಲ್ಲ ಉಳಿಸ್ಬಿಟ್ರಿ. ಥ್ಯಾಂಕ್ ಯು. ನೋಡಿದ್ರ ನನ್ನ ಹಾಡಿನ ಚಮತ್ಕಾರ. ತಾತವ್ರೆ, ನೀವ್ ಹಾಡೋದನ್ನ ಪ್ಲೀಸ್ ನಿಲ್ಲಿಸ್ಬೇಡಿ. ಎಲ್ಲಿವರೆಗೂ ನೀವ್ ಹಾಡ್ತೀರಾ ಅಲ್ಲಿವರೆಗೂ ಆ ಮೊಸಳೆ ನಮ್ಮ ಹತ್ರ ಬರಲ್ಲ. ಆಹಾ ತಾತವ್ರೆ, ನೀವ್ ಹಾಡಿ ಆದಿ ಮತ್ತೆ ಮೊಸಳೆ ಇಬ್ರು ಕೂಡಿ ಡ್ಯಾನ್ಸ್ ಮಾಡ್ತಾರೆ. ಹಾ ಸರಿ, ಒಳ್ಳೇದಾಯ್ತು. ನಮ್ಗೆ ಸ್ವಲ್ಪ ಟೈಮ್ ಸಿಕ್ತು ಬೋಟ್ ಹತ್ರ ಹೋಗೋದಿಕ್ಕೆ. ಬೋಟ್ನ ಈ ಕಡೆನೆ ಹೇಳ್ಕೊಳ್ಳಿ. ಹೇಗ್ ಎಳಿಯೋದು? ಕೈ ಕಾನೂನಷ್ಟು ಉದ್ದ ಇರುತ್ತೆ, ಆದ್ರೆ ಇಲ್ಲಿ ನೋಡಿದ್ರೆ ಕಾನೂನು ಅದನ್ನ ನೋಡಿದ್ರೆ ಮೂರ್ಛೆ ಹೋಗ್ತಾರೆ. ಟ್ರೀ ವೈನ್ಸ್ ನ ಜೋಡಿಸಿ ಉದ್ದ ಹಗ್ಗ ಮಾಡಿ ಅದನ್ನ ಬೋಟಿಗೆ ಕಟ್ಟಿ ಎಲ್ರು ಸೇರ್ಕೊಂಡು ಹೇಳ್ಕೊಳ್ಳಿ. ಗುಡ್ ಐಡಿಯಾ ರೇವಾ. ಎಲ್ರು ಈಗ ಟ್ರೀ ವೈನ್ಸ್ ನ ಕಲೆಕ್ಟ್ ಮಾಡಿ. ಶಿವ ಕಾಪಾಡು, ಶಿವ ಶಿವ ಕಾಪಾಡು, ಕಾಪಾಡು ಶಿವ. ಶಿವ, ಮೊಸಳೆ ಆದಿ ಹತ್ರ ಬರ್ತಾ ಇದೆ, ಏನಾದ್ರೂ ಮಾಡು. ಶಿವ ಶಿವ ನನ್ನ ಕಾಪಾಡು, ಕಾಪಾಡು ಶಿವ. ಶಿವ ಮೊಸಳೆ ಬರುತ್ತೆ, ಕಾಪಾಡು. ಹುಷಾರು ಶಿವ.
ವೆರಿ ಗುಡ್. ಅದೀಗ ಬಾಯಿ ಮುಚ್ಚೋಕೆ ಆಗಲ್ಲ. ಈಗೇನು ತೊಂದ್ರೆ ಇಲ್ಲ. ಇವಾಗ ನಿನ್ ಆಟ ಮುಗೀತು. ನನ್ನನ್ನೇ ತಿನ್ನಕ್ ಬಂದಿದ್ದ. ಇವಾಗ ಬಾ, ನಾನ್ ನಿನಗೆ ನನ್ನ ಶಕ್ತಿನ ತೋರಿಸ್ತೀನಿ. ಆದಿ, ಮೊಸಳೆ ಹೊರಟೋಯ್ತು. ಚಾಲೆಂಜ್ ಮಾಡೋದನ್ನ ಬಂದ್ ಮಾಡು. ಮತ್ತೆ ಎಲ್ಲಾದ್ರೂ ಬರ್ಬಾರ್ದು. ಅಯ್ಯೇ ತಾತವ್ರೆ, ಹಾಡ್ ಹಾಡಿ, ಬೇಗ ಹಾಡ್ ಹಾಡಿ. ಮಕ್ಕಳಲ್ಲಿ ಅಪಾಯದಲ್ಲಿದ್ದಾರೆ, ನೀನು ಹಾಡು ಅಂತೀಯ. ತಾತ ಹಾಡು, ಹಾಡ್ ಹಾಡಿ. ಈ ಮೊಸಳೆ ಅಂತೂ ತುಂಬಾನೇ ಸ್ಮಾರ್ಟ್ ಇದೆ. ಆದ್ರೆ ಬಾಯಲ್ಲಿ ಸಿಕ್ಕಾಕೊಂಡಿರೋ ಕಡ್ಡಿ ತೆಗ್ಸೋಕೆ ಅದು ತಾತನ ಹತ್ರ ಬಂದಿದ್ದು. ಶಿವ, ಈ ತರ ಆದ್ರೆ ಈ ಮೊಸಳೆ ನಮಗಿಲ್ಲಿಂದ ಹೋಗೋದಕ್ಕೆ ಬಿಡಲ್ಲ. ಅದ್ ಹೇಗ್ ಹೋಗೋದಿಕ್ ಬಿಡೋದಿಲ್ಲ. ಬೇಗ ಹೋಗಿ ಟ್ರೀ ವೈನ್ ನ ತಗೊಬನ್ನಿ. ಅರೆ, ಆ ಕಡೆಯಿಂದ ಮೊಸಳೆ ಬೋಟನ್ನ ಎಳಿತಾ ಇದೆ. ಅದು ತುಂಬಾ ಹುಷಾರಾಗಿದೆ. ಅದು ಗೊತ್ತು ನಮಗ್ ಬೋಟ್ ಸಿಕ್ಕರೆ ನಾವು ಓಡ್ ಹೋಗ್ತೀವಿ ಅಂತ. ಎಲ್ರು ಜೋರಾಗಿ ಹೇಳಿರಿ. ಜೋರಾಗಿ ಎಳೀರಿ. ಇನ್ನು ಜೋರಾಗಿ ಎಳೀರಿ. ಬಲ್ಲೆ 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 ಬಲ್ಲೆ. ಲಡ್ಡು ಸಿಂಗ್ ಸರ್, ಬೇಗ ಬೋಟ್ ಹತ್ರ ಹೋಗಿ. ಇದೇ ಒಳ್ಳೆ ಸಮಯ. ಹೌದೌದು, ಬೇಗ ಹೋಗಿ. ಓಕೆ. ತಾತ, ಲಡ್ಡು ಸಿಂಗ್ ಸರ್, ಆ ಮೊಸಳೆ ನಿಮ್ ಹತ್ರನೇ ಬರ್ತಾ ಇದೆ. ನೀವ್ ವಾಪಸ್ ಹೋಗಿ. ಎದ್ದೇಳಿ ಲಡ್ಡು ಸಿಂಗ್ ಅವರೇ. ಇದ್ರ ಮಧ್ಯೆ ಇವ್ರನ್ನ ಬೇರೆ ಹೊತ್ಕೋಬೇಕು. ಅಯ್ಯೋ ಮೊಸಳೆ. ಮೊಸಳೆ ಮೊಸಳೆ. ಅಯ್ಯೋ ಅಯ್ಯೋ. ಲಡ್ಡು ಸಿಂಗ್ ಸರ್, ಎದ್ದೇಳಿ. ತಾತವ್ರೆ, ಇನ್ನು ಬೇಗ ಓಡಿ, ಬೇಗ. ಇನ್ನು ಜೋರಾಗಿ ಓಡಿ.
ಇನ್ನೂ ಜೋರಾಗಿ ತಾತವ್ರೆ. ಅಯ್ಯೋ, ಕಾನೂನು ರಕ್ಷಿಸುವವ್ರೆ ಎದ್ದೇಳಿ, ಎದ್ದೇಳಿ ಲಡ್ಡು ಸಿಂಗ್ ಅವರೇ ಎದ್ದೇಳಿ. ಈ ಬಾರಿ ನಾನು ಮೊಸಳೆ ಹೊಟ್ಟೆ ಒಳಗೆ ಇದ್ದೀನಿ ಖಂಡಿತ. ಮೊಸಳೆ ಹೊಟ್ಟೆ ಒಳಗೆ ಆಕಾಶ ಕಾಣ್ತಾ ಇದೆ. ಗಂಡುಗಲಿ ಇನ್ಸ್ಪೆಕ್ಟ್ರೆ, ನೀವು ಮೊಸಳೆ ಹೊಟ್ಟೆ ಒಳಗಿಲ್ಲ. ಮೊದ್ಲು ಬೋಟನ್ ಸರಿ ಮಾಡಿ ಇಲ್ಲಿಂದ ಹೊರಟು ಬಿಡೋಣ. ಓಡ್ ಹೋಯ್ತಾ? ಅದು ಓಡ್ ಹೋಗ್ಲೇಬೇಕು, ಇಲ್ಲ ಅಂದ್ರೆ ನನ್ನ ತಾಕತ್ ಏನು ಅಂತ ತೋರಿಸ್ತಿದ್ದೆ. ಕ್ರೊಕೊಡೈಲ್ ಲೇಕ್. ಓ, ನನಗನ್ಸುತ್ತೆ ಈ ಮೊಸಳೆ ಇಲ್ಲಿಂದಾನೆ ತಪ್ಪಿಸ್ಕೊಂಡ್ ಬಂದಿರ್ಬೇಕು ಅಲ್ಲಿ ಗಂಟ ಅಂತ. ಒಂದ್ ಫೋಟೋ ತಗೋತೀನಿ, ಎಲ್ರಿಗೂ ತೋರಿಸಬಹುದು. ಶಿವ, ಬೋಟ್ ಹೋಗೋದಕ್ಕೆ ಸಂಪೂರ್ಣ ರೆಡಿ ಆಗಿದೆ. ತುಂಬಾ ಒಳ್ಳೇದು ಲಡ್ಡು ಸಿಂಗ್ ಸರ್. ಈಗ ನಾವು ಮಾರ್ಷಿ ಐಲ್ಯಾಂಡ್ ಹೋಗೋಣ. ಎವ್ರಿಬಡಿ ರೆಡಿ? ಬೇಡ, ಸರಿಯಾಗಿ ಹೇಳಿದೆ ಶಿವ. ನಾವೆಲ್ಲ ಈಗ ವಾಪಸ್ ಹೋಗೋಣ, ಯಾಕಂದ್ರೆ ಮಾರ್ಷಿ ಐಲ್ಯಾಂಡ್ ಅಲ್ಲಿ ತುಂಬಾನೇ ಅಡ್ವೆಂಚರ್ಸ್ ಇರುತ್ತೆ. ಸರಿ ತಾತ, ನೀವ್ ಹೇಳ್ದಾಗೆ ಆಗ್ಲಿ. ನಾವ್ ವಾಪಸ್ ಹೋಗೋಣ.
ಶಿವ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಆದ್ರೆ ಈ ಬೋಟ್ ಮುಂದೆ ಹೋಗ್ತಿಲ್ಲ. ತಾತ ನೀವು ಹಾಡ್ ಹಾಡಿ. ಸರಿ ಶಿವ. ಎಂತ ಹಾಡು, ಬೋಟ್ ಹೋಗ್ತಾ ಇದೆ. ಅವ್ರು ಹಾಡಿದ್ಲೇ ಬೋಟ್ ನಡೆಸ್ತಾ ಇದ್ದಾರೆ. Watch India's largest kids library only on Geo Hotstar. Download the app now.